ಆಯುರ್ವೇದ ಪ್ರಕೃತಿ ಚಿಕಿತ್ಸೆಯದು ಶಾಸ್ತ್ರ. ಶರೀರ ಒಂದು ಪ್ರಾಕೃತಿಕ ಶರೀರ, ಇದರಲ್ಲಿ ಜೀವ ಇರುವಾಗ ಜೀವಂತ ಸಸ್ಯಗಳಿಂದ ಚಿಕಿತ್ಸೆ ಆರೋಗ್ಯಕ್ಕೆ ಒಳ್ಳೆಯದಂತ ಆಯುರ್ವೇದ ಹೇಳುದು. ಸಾಧಾರಣ 300 ಅದ್ಭುತವಾದ ಸಸ್ಯಗಳ ಲಿಸ್ಟ್ ನೋಡಿದರೆ ಅದರಲ್ಲಿ ಪ್ರಮುಖ ಔಷಧಿಗಳಲ್ಲಿ, ದಿವ್ಯ ಔಷಧಿಗಳಲ್ಲಿ ಒಂದು ಬರುವುದು ಹರಿತಕಿ, ಟರ್ಮಿನಾಲಿಯಾ ಚಿಬುಲಾ. ಹರಿತಕಿ ಅದ್ಭುತವಾದ ಔಷಧಿ. ಚರಕ ಸಂಹಿತೆದು ರಸಾಯನ ಅಧ್ಯಾಯದಲ್ಲಿ ಆಚಾರ್ಯ ಹೇಳ್ತಾರೆ, ಹರಿತಕೀಂ ಪಂಚರಸಾಂ ಮುಷ್ರಾಂ ಅಲವಣಾಂ ಶಿವಾಂ. ಶುಭ ಇದೆ, ಶಿವತ್ವ ಮಾಡೋದು. ಇದು ಪಂಚರಸ ಇದೆ ಇದರಲ್ಲಿ. ಒಂದು ಸಿಹಿ, ಒಂದು ಕಹಿ, ಒಂದು ಹುಳಿ, ಒಂದು ಖಾರ್, ಒಂದು ಕಸೈಲ ಅಂತ ಒಂದು ಇದು ಬಾರ್ಕ್, ಸಿಪ್ಪೆದ ರಸ ಏನಿರುತ್ತದೆ ಬಾರ್ಕ್, ಅದು ಸಹ ರಸ ಇರುತ್ತದೆ. ಆದರೆ ಉಪ್ಪು ಅಂಶ ಇಲ್ಲ ಇದರಲ್ಲಿ. ಆದರೂ ಸಹ ಇದು ದೇಹದ ಒಳಗೆ ಒಂದು ತುಂಬ ಥಂಡಿಯಾದರೆ ಸ್ವಲ್ಪ ದೇಹದಲ್ಲಿ ಒಂದು ಉಷ್ಣತ್ವ ಕೊಡೋದು, ಆದರೆ ಬಿಸಿ ಮಾಡಲ್ಲ. ದೋಷಾನುಲೋಮನೀಂ ಲಘ್ವೀಂ ವಿದ್ಯಾತ್ ದೀಪನ ಪಾಚನಂ, ಮತ್ತೆ ಹಸುವನ್ನು ತುಂಬ ಒಳ್ಳೆ ಮಾಡಿಬಿಡೋದು. ಆಮೇಲೆ ಎಲ್ಲ ಕೆಟ್ಟ ದೋಷಗಳನ್ನು ದೇಹದಿಂದ ಪರಿತ್ಯಾಗ ಮಾಡಲಿಕ್ಕೆ ಕಾನ್ಸ್ಟಿಪೇಷನ್ ಇರೋರಿಗೆ ಸಹ ಅದ್ಭುತವಾದ ಔಷಧಿ. ಅಷ್ಟು ಮಾತ್ರ ಅಲ್ಲ, ಲಾಘವತ್ತು ಸಹ ಕೊಡುತ್ತೆ. ಶರೀರನ್ನು ತುಂಬ ಲೈಟ್ ಮಾಡಿಬಿಡೋದು. ಕೆಲವರು ತುಂಬ ಭಾರದಾಗೆ ಆಗ್ತದೆ, ಅಂತ ಸಮಸ್ಯೆಗಳು ಇರಲ್ಲ. ಏನ್ ಮಾಡಬೇಕು? 100 ml ಬಿಸಿ ನೀರಲ್ಲಿ 1 ಚಮಚೆ ಹರಿತಕಿ ಚೂರ್ಣವನ್ನು ಹಾಕಬೇಕು. 1/4 ಚಮಚೆ ಶುಂಠಿ ಪುಡಿ ಹಾಕಿ, ಸಾಧ್ಯ ಆದ್ರೆ 1 ಲವಂಗವನ್ನು ಗುದ್ದಿ ಹಾಕಿದ್ದಾರೆ. ಇದನ್ನು ರಾತ್ರಿ ಮಲಗುವಾಗ ಕುಡಿಬೇಕು. ಬೆಳಿಗ್ಗೆ ಒಂದು ಫ್ಲಶ್ ಔಟ್ ಆಗ್ತದೆ ಇಡೀ ಕೆಟ್ಟ ಅಂಶ. ಹಸಿವೆ ತುಂಬಾ ಚೆನ್ನಾಗಿ ಆಗ್ತದೆ. ದೇಹದಲ್ಲಿ ಯಾವ ತರ ಕಾಯಿಲೆಗಳಿರುವುದಿಲ್ಲ. ಯಾಕೆಂದ್ರೆ ಸರ್ವ ರೋಗ ಪ್ರಶಮನಿ ಬುದ್ಧಿ ಇಂದ್ರಿಯ ಬಲಪ್ರದಂ, ಎಲ್ಲಾ ರೋಗವನ್ನು ಬ್ರಾಡ್ ಸ್ಪೆಕ್ಟ್ರಮ್ ಡಿಸೀಸ್ ಕ್ಯೂರಿಟಿವ್ ಹರಬಿದು ಸರಿಯಾಗಿ. ಮತ್ತೆ ನಮ್ಮ ದೇಹಕ್ಕೆ ಶಕ್ತಿ ಮತ್ತೆ ಇಂದ್ರಿಯಗಳನ್ನು ಸಹ ಒಳ್ಳೆ ಶಕ್ತಿ ಕೊಡುತ್ತದೆ. ಆಯುಷ್ಯಾಂ ಪೌಷ್ಟಕೀಂ ಧನ್ವಾಂ ವಯಸ್ಸ್ಥಾಪನೀಂ ಪರಾಂ. ಮತ್ತೆ ನೀವು 100 ವರ್ಷ ಕರೆಕ್ಟ್ ಜೀವನವನ್ನು ಬದುಕೊಂಡು ಹೋಗಬಹುದು ನಿತ್ಯ ಪ್ರತಿದಿನ ಸಂಜೆ ಮಲಗುವಾಗ ಹರಿತಕಿ ಸೇವನೆ ಮಾಡಿದ್ದರೆ.